ಮಿರವೀರಿಸುವಾಗ ಅವರ ಸರ್ವಶಕ್ತಿಯಲ್ಲಿಯೂ ಒಳ್ಳೆತನವಿದ್ದು ನಂಬಿಕೆ ಇರುವ ನೀವು ನಮ್ಮ ಮೇಲೆ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಎಸ್ ಫ್ರೆಂಡ್ಸ್, ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ, ಹಾಗೆ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ, ಓಕೆನಾ. ಸೊ ಇವಾಗ ನಾವು ಮದುವೆಗೆ ಮುಹೂರ್ತಕ್ಕೆ ರೆಡಿ ಆಗ್ತಾಯಿದ್ದೀವಿ. ನಾನು ವೇರ್ ಮಾಡಿರೋದು ನನ್ನ ವೆಡ್ಡಿಂಗ್ ರಿಸೆಪ್ಷನ್ ಸ್ಯಾರಿ. ಸೊ ವೆಡ್ಡಿಂಗ್ ಹಾಲ್ಗೆ ಬಂದು ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು. ಸೊ ಬ್ರೇಕ್ಫಾಸ್ಟಿಗೆ ಹೋದ್ವಿ. ಸುಮಾರಷ್ಟು ವೆರೈಟೀಸ್ ಇತ್ತು. ಇಡ್ಲಿ, ಸಾಂಬಾರ್, ದೋಸೆ, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಆ್ಯಂಡ್ ಸ್ಪೆಷಲಿ ರಾಗಿ ಕಿಲ್ಸ. ಸೊ ಸಕ್ಕದಾಗಿ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ ತೆಗೊಳ್ಳೋಣ ಅಂತ ಔಟ್ಸೈಡ್ ಬಂದ್ವಿ ವೆಡ್ಡಿಂಗ್ ಹಾಲ್ಗೆ. ಇಟ್ಸ್ ಅ ರಾಯಲ್ ವೆಡ್ಡಿಂಗ್ ಅಂತಲೇ ಹೇಳ್ಬೋದು. ತುಂಬ ಪ್ರತಿಯೊಂದು ಮೈನ್ಯೂಟಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಮೈನ್ಯೂಟ್ ಕೂಡ ಡೆಕೋರೇಷನ್ ಮಾಡಿಸಿದ್ರು. ಅಕ್ಷತೆ ಕೊಡ್ತಾರಲ್ಲ, ಎಕ್ಸ್ಕ್ಯೂಸ್ ಮೀ, ಆ ತಟ್ಟೆಗೆ ಕೂಡ ಡಿಸೈನ್ ಮಾಡಿಸಿದ್ರು. ಸಖತ್ತಾಗಿತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ಇದು ಮೇ ಬಿ ಅವರು ಇವೆಂಟ್ ಮ್ಯಾನೇಜ್ಮೆಂಟಿಗೆ ಕೊಟ್ಟಿದ್ದು ಅನಿಸುತ್ತೆ. ಹಾಗಾಗಿ ಪರ್ಟಿಕ್ಯುಲರಾಗಿ ಎಲ್ಲ ಕೂಡ ನೋಡಿಕೊಂಡು ಇಟ್ಸ್ ಅ ರಾಯಲ್ ವೆಡ್ಡಿಂಗ್ ತುಂಬ ಸಖತ್ತಾಗಿ ಆಯಿತು ಅಂತಂದು ನೋಡೋಕ್ಕೆ ಒಂಥರ ಖುಷಿಯೆಲ್ಲ, ಈ ಥರ ದೊಡ್ಡ ಮದುವೆಗಳು. ಹಾಗೆ ಈ ಚೌಟ್ರಿ ಬಂದುಬಿಟ್ಟು ಸಾರಾ ಕನ್ವೆನ್ಷನ್ ಹಾಲ್ ಅಂತ ಮೈಸೂರಲ್ಲಿ. ಇಟ್ಸ್ ಅ ಹ್ಯೂಜ್ ಚೌಟ್ರಿ, ಸಖತ್ತಾಗಿದೆ ಮಾತ್ರ. ತುಂಬ ದೊಡ್ಡ ಗ್ರ್ಯಾಂಡ್ ಮದುವೆಗಳು ಮಾಡಲಿಕ್ಕೆ ಅಂತ ಅನಿಸುತ್ತೆ. ಚೆನ್ನಾಗಿತ್ತು. ಹಾಗೆ ನಾನು ಹೇಳಿದ್ನಲ್ಲ, ತುಂಬ ಅಂದರೆ ಏನೋ ಒಂಥರ ಖುಷಿ ಆಯಿತು. ತುಂಬ ವರ್ಷ ಆಗಿತ್ತು ಈ ಥರ ಒಂದು ಗ್ರ್ಯಾಂಡ್ ರಾಯಲ್ ವೆಡ್ಡಿಂಗ್ ಅಟೆಂಡ್ ಮಾಡಿ ನಾನು. ಆ್ಯಂಡ್ ಸ್ಟೇಜ್ ಡೆಕೋರೇಷನ್, ಮುಹೂರ್ತ ಮಂಟಪ ಡೆಕೋರೇಷನ್ ಕೂಡ ಸಖತ್ತಾಗಿತ್ತು. ಅದೊಂಥರ ಆ ಥರ ಮದುವೆಗಳಲ್ಲಿ ಅದನ್ನೆಲ್ಲ ನೋಡೋದೇ ಒಂಥರ ಖುಷಿ ಅಲ್ವಾ. ಸೊ ಇವಾಗಂತೂ ಒಂಥರ ಎಲ್ಲ ಕೂಡ ತುಂಬ ಜಾಸ್ತಿ ಆಗ್ತಿದೆ ಆ ಥರದ್ದು. ಆ್ಯಂಡ್ ಹುಡುಗಿನ ಕರ್ಕೊಂಬರ್ತಾರೆ ನೋಡಿ, ಅದಕ್ಕೂ ಕೂಡ ಮಂಟಪ ಮಾಡಿದರು. ಟೋಟಲಿ ವೆಡ್ಡಿಂಗ್ನ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡ್ಕೊಂಡ್ವಿ. ಹೆಚ್ಚು ಕ್ಲಿಪ್ಪಿಂಗ್ಸ್ ನಾನು ತಕ್ಕೊಂಡಿಲ್ಲ, ಎಲ್ಲೋ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ. ಆ್ಯಂಡ್ ಅದಾದಮೇಲೆ ನಾವು ಊಟಕ್ಕೆ ಕೂಡ ಹೋದ್ವಿ. ನಾವು ರಿಟರ್ನ್ ಅವತ್ತು ಶಿವಮೊಗ್ಗಕ್ಕೆ ಬರೋರಿದ್ವಿ, ಹಾಗಾಗಿ ಬೇಗನೆ ಊಟಕ್ಕೆ ಹೋದ್ವಿ. ಊಟದಲ್ಲಿ ನೋಡಿ ಅರ್ಧ ಅಷ್ಟೇ ನಾನು ಬಡಿಸಿದ ಮೇಲೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಇನ್ನು ಸುಮಾರಷ್ಟು ವೆರೈಟೀಸ್ ಇತ್ತು. ನಾನು ಇಷ್ಟು ಬೇಕಷ್ಟು ಹಾಕಿಸ್ಕೊಂಡು ಸೊ ಊಟ ಎಲ್ಲ ಮುಗಿಸ್ಕೊಂಡು ವಿಶ್ ಮಾಡಿಕೊಂಡು ನಾವು ಬಂದ್ವಿ. 1-2 ಪ್ಲೇಸಸ್ ಸ್ಕಿಪ್ ಆಗಿತ್ತು ಮೈಸೂರಲ್ಲಿ. ಇದು ಸೈಂಟ್ ಫಿಲೋಮಿನಾ ಚರ್ಚ್. ಸೊ ಇದೊಂದು ನೋಡೋಕ್ಕೆ ಆಸೆ ಇತ್ತು ನನಗೆ ತುಂಬ ದಿವಸದಿಂದ, ಹಾಗಾಗಿ ಇಲ್ಲಿಗೆ ಬಂದ್ವಿ. ನಂಗೆ ನಿಜವಾಗ್ಲೂ ಏನು ಅನ್ನಿಸ್ತು ಅಂತ ಇಲ್ಲಿಗೆ ಬಂದಮೇಲೆ, ನಮ್ಮ ಶಿವಮೊಗ್ಗದಲ್ಲಿರೋ ಚರ್ಚು ಇದಕ್ಕಿಂತ ದೊಡ್ಡದಾಗಿದೆ, ಇದಕ್ಕಿಂತ ವಾಸ್ಟ್ ಬೌಂಡ್ರಿ ಇದೆ ಅಂತ ಅನ್ನಿಸ್ತು. ಬಟ್ ಇದನ್ನು ನಾನು ಅರೌಂಡ್ 25 ಇಯರ್ಸ್ ಬ್ಯಾಕ್ ನಮ್ಮ ಸ್ಕೂಲ್ ಟ್ರಿಪ್ಪಲ್ಲಿ ಬಂದಾಗ ನಾನು ನೋಡಿದ್ದು. ಮಹೋನ್ನತ ದೇವರಿಂದ ವರಪ್ರಸಾದ ಪಡಿತರು ನೀವು ಪವಿತ್ರ ಕುಟುಂಬವನ್ನು ಪರಿಪಾಲಿಸುತ್ತಿದ್ದ ನಿಮ್ಮನ್ನು ಎಚ್ಚರಿಸಲು ಮತ್ತು ಮಾರ್ಗದರ್ಶನ ನೀಡಲು ನೀವು ಮಲಗಿರುವಾಗ ದೇವರ ದೂತನು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡನು. ನೀವು ಶಾಂತರು ಮತ್ತು ಸಮರ್ಥರು, ಪ್ರಾಮಾಣಿಕರು ಮತ್ತು ನಿರ್ಭೀತ ಪಾಲಕರು. ನಲ್ಮೆಯ ಸಂತ ಜೋಸೆಫ್ ಪ್ರಭುವಿನಲ್ಲಿ ಮಿರವೀರಿಸುವಾಗ ಅವರ ಸರ್ವಶಕ್ತಿಯಲ್ಲಿಯೂ ಒಳ್ಳೆತನವಿದ್ದು ನಂಬಿಕೆ ಇರುವ ನೀವು ನಮ್ಮ ಮೇಲೆ ಕಟಾಕ್ಷಿಸಿರಿ. ನನ್ನ ಕೋರಿಕೆಯನ್ನು ಮನಸ್ಸಿಗೆ ತಂದುಕೊಂಡು ಸ್ವಪ್ನಿಸಿ ನಿಮ್ಮ ಪುತ್ರನಿಗೆ ಸಮರ್ಪಿಸಿ. ಕರ್ತನ ಕೃಪೆ. ಸೊ ಇದೇನಾಯಿತು ಅಂದರೆ, ನಾವು ಚರ್ಚಲ್ಲಿ ಸುಮ್ಮನೆ ನೋಡ್ಕೊಂಡು ಹೋಗುವಾಗ ನಮ್ಮ ಮನೆಯವರು ಇದ್ದಕ್ಕಿದ್ದಾಗೆ ಏನೋ ಓದೋಕ್ಕೆ ಶುರು ಮಾಡಿಬಿಟ್ರು. ಏನಾಯ್ತು ಇವ್ರಿಗೆ, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ವಾಲ್ ಮೇಲೆ ಕೋಟ್ ಇರುತ್ತಲ್ಲ, ಕೋಟ್ಸ್, ಅದನ್ನು ಓದ್ತಿದ್ದಾರೆ. ಸೊ ನಮಗೆ ಒಂದು ನಿಮಿಷ ಗಾಬರಿ ಪಟ್ಕೊಂಡ್ಬಿಟ್ವಿ. ಏನಾಯ್ತು ಇವ್ರಿಗೆ, ಏನಾರು ಹಳೆ ಜನ್ಮದಿಂದ ನೆನಪಾಗ್ಬಿಡ್ತಾ ಅಂತಂದ್ಬಿಟ್ಟು. ಸೊ ಒಂಥರ ಒಂದು ಮಜಾ ಬಂತು. ಅದಾದಮೇಲೆ ಅವರಿಗೆ ಇನ್ನೊಂದ್ಸರಿ ಓದಿ ಅಂತಂದಮೇಲೆ ಅವರು ಇವಾಗ ಲಾಸ್ಟ್ ಡೆಸ್ಟಿನೇಷನ್ ನಿಮಿಷಾಂಬಾಗ್ ಬಂದಿದ್ದೀವಿ. ಸೊ ನನ್ನ ಮಕ್ಕಳು ಹಾರ್ಸ್ ರೈಡಿಂಗ್ ಮಾಡ್ತಾರಂತೆ. ಮುಟ್ಟೋಣ, ಹಾರ್ಸ್ ಮುಟ್ಟೋಣ, ಮುಟ್ಬೋದ? ಏನು ಮಾಡಲ್ಲೇನಪ್ಪ? ಅಯ್ಯಪ್ಪ, ಅದಕ್ಕಿನಾಗ ಸಾಫ್ಟ್ ಇದೆ ನೋಡೋದು. ಏನು ಮಾಡಲ್ಲ. ಹಿಂದೆ ಬಾ, ಮುಡ್ದೇನೆ. ಅದಕ್ಕೆ ನೊಣ ಬರ್ತಿದೆ ಪಾಪ. ಎದುವೀರ್ ಇಲ್ಲ ನೋಡು. ಇಲ್ಲ ಬದಲ್ಲ ದೊಡ್ಡ ಸೈಜಲ್ಲ.
ನಮ್ಮ ಟೆಂಪಲ್ ದರ್ಶನ ಎಲ್ಲ ಮುಗಿದ ಮೇಲೆ ನಮಗೆ ಅಲ್ಲಿ ಹೊಳೆ ಇದೆ ಅಂತೆಲ್ಲ ಗೊತ್ತಾಗಿದ್ದು ನಿಜವಾಗ್ಲೂ. ಅಲ್ಲಿ ಹೋಗಿ ಮಕ್ಕಳನ್ನ ಸ್ವಲ್ಪ ಆಟ ಆಡಿಸಿದ್ವಿ, ಡೀಪ್ ಇರಲಿಲ್ಲ ಅದು. ಹಂಗಾಗಿ ಒಂದು ಹಾಫ್ ಆನ್ ಅವರ್ ಆಟ ಆಡಿದ್ರು. ಆ ಬಿಸಿಲಿಗೂ ಅದಕ್ಕೂ ಅವ್ರಿಗೆ ಆಟ ಆಡಿದ ಮೇಲೆ ಒಂಥರ ಫ್ರೆಶ್ ಫೀಲ್ ಆದರು. ಹಾಗೆ ಅಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ತುಂಬ ಫ್ರೆಶ್ ಆಗಿ ಸೇಲ್ ಮಾಡ್ತಿದ್ರು. ನಾವು ಒಂದು ಸ್ವಲ್ಪ ವಾಟರ್ ಆ್ಯಪಲ್ ಅದನ್ನು ಗೊತ್ತಾಗ್ದಂಗೆ ಇಡಬೇಕು. ಅದಾದಮೇಲೆ ಶ್ರೀರಂಗಪಟ್ಟಣ ಟೆಂಪಲಿಗೆ ನಾವು ಫಸ್ಟ್ ಹೋಗಿ ವಿಸಿಟ್ ಮಾಡಿದ್ವಿ, ಬಟ್ ಅಲ್ಲಿ ಕ್ಲೋಸಿಂಗ್ ಇತ್ತು. ಹಂಗಾಗ್ಬಿಟ್ಟು ಫಸ್ಟ್ ನಿಮಿಷಾಂಬ ಹೋಗಿ ಆಮೇಲೆ ಶ್ರೀರಂಗಪಟ್ಟಣ ಹೋಗಿ ಶ್ರೀರಂಗಪಟ್ಟಣದಿಂದ ಹೊರಟಾಗ 6 o'clock ಕಾಫಿ ಎಲ್ಲ ಮುಗಿಸ್ಕೊಂಡು ಹೊರಟ್ಬಿಟ್ವಿ. ಇನ್ನು ಊಟಕ್ಕೆ ನಿಲ್ಸೋಣ ಅಂತ ಒಂದು ಅರ್ಧ ದಾರಿ ಬಂದ ಮೇಲೆ, ಅಂದರೆ ಬರ್ತಾ ಬರ್ತಾ ಮಳೆ ಬೇರೆ ಶುರುವಾಯ್ತು. ಆ್ಯಕ್ಚುಲಿ ಹೋಗೋಣ ಅಂತ ಹೊರಟ್ಬಿಟ್ವಿ, ಮಳೆ ಬೇರೆ ಶುರುವಾಯ್ತಪ್ಪ. ಯಾಕಾದ್ವು ರಿಟರ್ನ್ ಬರ್ತಾ ಇದ್ದೀವಪ್ಪ, ಅಲ್ಲೇ ಉಳ್ಕೊಳ್ಳೋಣ ಅಂತ ಉಳಿಬೇಕಿತ್ತು ಅಂತ ಫೀಲ್ ಆಯ್ತು. ಯಾಕಂದರೆ ಇಟ್ಸ್ ಅ ಲಾಂಗ್ ಜರ್ನಿ ಮೈಸೂರು ಟು ಶಿವಮೊಗ್ಗ. ಹೋಗೋತ್ತಿಗೆ ಮಿಡ್ನೈಟ್ ಆಗಿಬಿಡುತ್ತೆ ಅಂತ ಕೆಲಸ ಆಯ್ತಲ್ಲ ಅಂತ. ಸೊ ಹೊರಟೇ ಬಿಟ್ಟಿದ್ವಿ, ಇನ್ನೇನು ಮಾಡೋದು ಅಂತ ಬಂದು ಬರ್ತಾ ಬರ್ತಾ ಹೋಟೆಲ್ಗಳು ಯಾವುದೂ ಇರಲಿಲ್ಲ. ಬಟ್ ಅಲ್ಲಿ ಯಾರನ್ನ ಹತ್ರ ಕೇಳಿಕೊಂಡು ಸ್ವಲ್ಪ ಹಾಸನ ಹೈವೇ ಕಡೆ ಟರ್ನ್ ಆಗಿ ಅಲ್ಲೊಂದು ಒಳ್ಳೆ ಹೋಟೆಲ್ ಇದೆ ಅಂದರು. ಸೊ ಅಲ್ಲಿ ಬಂದು 8:39 ಅಷ್ಟೊತ್ತಿಗೆ ಅಲ್ಲೊಂದು ಸ್ವಲ್ಪ ಊಟ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬ್ರೇಕ್ ತೊಗೊಂಡ್ವಿ. ಮಕ್ಕಳು ಕೂಡ ಸ್ವಲ್ಪ ಆಟ ಆಡಿದ್ರು. ಹೋಟೆಲ್ ಚೆನ್ನಾಗಿತ್ತು, ಪ್ಲೇ ಏರಿಯಾ ಎಲ್ಲ ಕೂಡ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತೊಂದು ಬ್ರೇಕ್ ತೊಗೊಂಡು ಅಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನಾವು ಶಿವಮೊಗ್ಗ ಬಂದು ರೀಚ್ ಆಗೋತ್ತಿಗೆ ನೈಟ್ 2 o'clock ಆಗಿಬಿಟ್ಟಿತ್ತು. ತುಂಬ ಲೇಟ್ ಆಗಿಬಿಡ್ತು. ಸೊ ಇನ್ಮೇಲೆ ಬುದ್ಧಿ ಬಂತು, ಏನೇ ಆದರೂ ವಿತಿನ್ 8, 9, 10 ಒಳಗಡೆ ಸೇರ್ಕೊಬೇಕು ಊರು ಅಂತ ಅಂದ್ಬಿಟ್ಟು. ಆ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮೈಸೂರು ವ್ಲಾಗ್ ಸೀರೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.